ನಿಜ ಹೇಳ್ಬೇಕಂದ್ರೆ ಹೇಗೆ ಆಯ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. 1 ವರ್ಷದೊಳಗೆ ಅಣ್ಣ ಊರ್ನಲ್ಲಿ ಮನೆ ಕಟ್ಟಿದ. ಆ ಟೈಮಲ್ಲೂ ತುಂಬಾ ಕಷ್ಟಗಳನ್ನು ನಾವು ಫೇಸ್ ಮಾಡಿದ್ವಿ. ನಂತರ ಚೀಕು ಮತ್ತು ಬಬ್ಲು ನಮ್ಮ ಲೈಫ್ಗೆ ಆಡ್ ಆದ್ರು. ಆಮೇಲೆ ಸ್ಟಾರ್ಟ್ ಆಯ್ತು ಹೊಸ ಜರ್ನಿ. ಅಮ್ಮ, ಅತ್ತೆ ಮತ್ತೆ ನಾವು 4 ಜನ ಪ್ಲಸ್ ಮಕ್ಕಳು ಒಟ್ಟಿಗೆ ಇರೋದಕ್ಕೆ ಶುರುವಾಯಿತು. ನಿಜ ಹೇಳ್ಬೇಕಂದ್ರೆ ಇವತ್ತಿನ ನಮ್ಮ ಜರ್ನಿಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂದ್ರೆ ಅದು ನಮ್ಮ ಫ್ಯಾಮಿಲಿ. ನನ್ನ ಅಮ್ಮನ ಆಶೀರ್ವಾದ, ಅತ್ತೆ ಪ್ರೀತಿ, ಅಪ್ಪನ ಸಪೋರ್ಟ್. ಈ ಟೈಮಲ್ಲಿ ನಾವು ಮಾವನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇನ್ನೊಂದು ಮುಖ್ಯ ವಿಷಯ, ನಮ್ಮ ಜೀವನದಲ್ಲಿ ಬೆಂಗಳೂರು ಮಾಡಿದ ಪಾತ್ರ. ನಮಗ್ ಮಾತ್ರ ಬ್ಯಾಂಗ್ಳೂರು ತುಂಬಾ ಸ್ಪೆಷಲ್. ಯಾಕಂದ್ರೆ ಈ ನಗರ ನಮ್ಗೆ ಜಾಬ್ ಕೊಡ್ತು, ಅವಕಾಶ ಕೊಡ್ತು, ಗೌರವ ಕೊಡ್ತು. ನಾವೆಲ್ಲರೂ ಕನಸಿನಲ್ಲಿ ಕೂಡ ಯೋಚಿಸದ ಜೀವನ ಕೊಡ್ತು. ನಾವು ಯಾವತ್ತೂ ಗ್ರೇಟ್ಫುಲ್. ಹೀಗೆ ನೋಡ್ತಾ ನೋಡ್ತಾ ಇವತ್ತು 8 ವರ್ಷಗಳು ಕಳೆದಿವೆ. ಬೆಂಗಳೂರಲ್ಲಿ ನಾವು ಎಲ್ಲ ಒಟ್ಟಿಗೆ ಜೀವನ ಮಾಡಬೇಕಿದ್ರೆ ಅಪ್ಪ ಮಾತ್ರ ಊರಲ್ಲಿ ನಿಂತು ಊರಲ್ಲಿರೋ 2 ಮನೆನ ನೋಡ್ಕೊಳ್ತಾ, ಅವರೇ ಕುಕ್ಕು ಮಾಡ್ತಾ, ಅವರೇ ನೋಡ್ಕೊಳ್ತಾ ಜೀವನ ಸಾಗಿಸ್ತಾ ಇದ್ದಾರೆ. ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ ಅಮ್ಮ ಮತ್ತೆ ಮಾಮಿ ಅವರು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ನಮಿಗೋಸ್ಕರ ಬೆಂಗಳೂರಿಗೆ ಬಂದು ಈಗ ನಮ್ಮ ಮಕ್ಕಳನ್ನು ನೋಡ್ಕೊಳ್ತಾ, ನಮ್ಗೆ ಕೆಲಸ ಮಾಡೋಕೆ ಅವಕಾಶ ಮಾಡಿ ಕೊಡ್ತಾ, ನಮ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ನಮ್ಮ ಜೊತೆ ಯಾವಾಗ್ಲೂ ನಿಂತ್ರು. ಇವರನ್ನ ಪಡೆಯೋಕೆ ನಾವೆಲ್ಲರೂ ನಿಜ ಪುಣ್ಯವಂತರು. ಇವತ್ತು ನಮ್ಮ ಜೀವನದಲ್ಲಿ ನಡೆಯುತ್ತಿರೋದು ನಿಜಾನ ಕನಸ ಅನ್ನಿಸೋ ಕ್ಷಣ. ಫೈನಲಿ ನಾನು ಹೇಳ್ತಿರೋದೇನಂದ್ರೆ, ಹಾರ್ಡ್ ವರ್ಕ್ ನೆವರ್ ಫೇಲ್ಸ್. ಬಾಡಿಗೆ ಮನೆಯಲ್ಲಿ ಸ್ಟಾರ್ಟ್ ಆದ ಬ್ಯಾಂಗ್ಳೂರ್ ಜೀವನ ಇವತ್ತೊಂದು ಹೊಸ ಹೆಜ್ಜೆ ಇಡೋ ತರ ತಂದು ನಿಲ್ಸಿದೆ. ನೀವು ಅರ್ಥ ಮಾಡ್ಕೊಂಡಿದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಈ ಸರ್ಪ್ರೈಸ್ನ ರಿವೀಲ್ ಮಾಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.